ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಸಚಿವ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಡಿಮ್ಯಾಂಡ್. ಯಾದಗಿರಿಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡ ಹಾಗೂ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯದರ್ಶಿ ಮೊಹಮ್ಮದ್ ಮುಜೀಬ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಉತ್ತಮ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ. ಮುಸ್ಲಿಂ ಸಮುದಾಯದವರು ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ನ ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಕೇವಲ ಇಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕು. ಮುಸ್ಲಿಂ ಸಮುದಾಯದವರಿಗೆ ಹೆಚ್ಚಿನ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸಿಎಂ ಡಿಸಿಎಂ ಬದಲಾವಣೆ ಆದರೆ ಡಿಸಿಎಂ ಸ್ಥಾನ ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಅವರಿಗೆ ನೀಡುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ. ಮಾನ್ಯ AICC ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಮಾನ್ಯ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ರಾಜ್ಯದ ಮುಂದಿನ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ನಮ್ಮ ಸಮಾಜವು 2023 ವಿಧಾನಸಭಾ ಚುನಾವಣೆಯಲ್ಲಿ 70% 80% ಮತವನ್ನು ಮುಸ್ಲಿಂ ಜನಾಂಗದವರು 136 ಮತಕ್ಷೇತ್ರ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತದೆ. ಆದರೆ ನಮಗೆ ಮುಸ್ಲಿಂ ಸಮಾಜಕ್ಕೆ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನ್ಯಾಯ ಆಗ್ತಾಯಿದೆ. ಏಕೆಂದರೆ ಕೇವಲ 2 ಸಚಿವ ಸ್ಥಾನಗಳು ಮಾತ್ರ ನೀಡಿರುತ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು BZ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಟ್ಟು ಇನ್ನೂ 2ರಿಂದ 3 ಸಚಿವ ಸ್ಥಾನವನ್ನು ನಮ್ಮ ಮುಸ್ಲಿಂ ನಾಯಕರಿಗೆ ಕೊಟ್ಟಿದ್ದಲ್ಲಿ ಮುಂದಿನ ಚುನಾವಣೆ 2028 ಚುನಾವಣೆಯಲ್ಲಿ ಒಂದು ಅನುಕೂಲಕರ ನಿರ್ಣಾಮ ಆಗ್ತದೆ ಎಂದು ನಮ್ಮ ಭಾವಿಸುತ್ತೇನೆ. ಏಕೆಂದರೆ ಮುಸ್ಲಿಂ ಸಮಾಜವು ಈಗ ಎಲ್ಲ 140 ಮತಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನದಲ್ಲಿದೆ. ಎಲ್ಲ ಕ್ಷೇತ್ರದಲ್ಲೂ ಮುಸ್ಲಿಂ ಜನಸಂಖ್ಯೆ ಇದೆ. ಆದ್ದರಿಂದ ನಮ್ಮ ಜನಕ್ಕೆ ನಿಗಮ ಮಂಡಳಿಯಲ್ಲೂ ಅನ್ಯಾಯವಾಗಿರುತ್ತದೆ. ಆದ್ದರಿಂದ ನಮ್ಮ ಸಾಹೇಬರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಈ ಸಲ ಉಪಮುಖ್ಯಮಂತ್ರಿ ಮಾಡಲೇಬೇಕು ಎಂದು KPCC ಇನ್ಚಾರ್ಜ್ ಆದ ಇವರು ಸುರ್ಜೇವಾಲಾ ಸಾಹೇಬರಿಗೆ ಮತ್ತು ರಾಜ್ಯ ಉಸ್ತುವಾರಿಯಾದ ವೇಣುಗೋಪಾಲ್ ಸಾಹೇಬರಿಗೆ, KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಇಡೀ ಸಮಾಜದ ಪರವಾಗಿ ಹಾಗೂ ನಾನು KPCC ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ನಾನು ವೈಯಕ್ತಿಕವಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ದಿನದಲ್ಲಿ ರಿಸಫಲ್ ಆದರೆ ನಮಗೆ ಸ್ಥಾನ ಕೊಡಬೇಕೆಂದು ನಾವು ಆಗ್ರಹಿಸುತ್ತೇವೆ. ಇಲ್ಲ, ಅವರು ನೆಕ್ಸ್ಟ್ ಈಗ ಮುಂದಿನ ದಿನದಲ್ಲಿ ರಿಸಫಲ್ ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಿಸಫಲ್ ಆದರೆ ನಮಗೆ ಸ್ಥಾನ ಕೊಡ್ರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಬದಲಾದರೆ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ರಿ ಅಂತ. ಇಲ್ಲ, ವಿದ್ಯಮಾನಗಳಿಂದ ನಮ್ಗೆ ಮುಂದಿನ ವಿದ್ಯಮಾನಗಳಲ್ಲಿ ಬದಲಾದರೆ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಈಗ ಟೋಟಲ್ ರಾಜ್ಯದಾಗ ಮುಸ್ಲಿಂ ಶಾಸಕರು ಎಷ್ಟು ಜನ ಇದ್ದಾರೆ ಮಾಹಿತಿ ಇದೆ? 8 ಜನ ಇದ್ದಾರೆ. ಅಲ್ಲ, ನಿಮ್ಮ ಪಾರ್ಟಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ, ಮತ್ತು ಬೇರೆ ಪಕ್ಷದಾಗ ಯಾರು ಇಲ್ಲ. 8 ಶಾಸಕರು. ಹಾಂ, ಈಗ ಡಿಸಿಎಂ ಸ್ಥಾನಕ್ಕೆ ಕೇಳಿದ್ರೆ ಜಮೀರ್ ಅಹಮದ್, ಅದನ್ನ ಬಿಟ್ಟು ಇನ್ನು 8 ಶಾಸಕರು ಎಲ್ಲರೂ ಇದ್ದಾರಲ್ಲ, ಅವ್ರಿಗೆ ಯಾಕೆ ಕೇಳ್ತಾರೆ, ಇವ್ರಿಗೆ ಯಾಕೆ ಕೇಳ್ತಾರೆ? ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಾಗಿ ಮೇಜರ್ ಲೀಡರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಯಾಕಂದರೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತನು ಮನ ಧನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಗಲಿರುಳು ದುಡಿದಿದ್ದಾರೆ. ಉಳಿದವರು ದುಡಿದಿಲ್ಲ. ರೆಹಮಾನ್ ಖಾನ್ ಅಲ್ಲಿ UT ಖಾದರ್ ಅವರು ದುಡಿದಿದ್ದಾರೆ, ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರಿಗೆ ಯಾಕೆ ಜಮೀರ್ ಅಹಮದ್ ಖಾನ್ ಪರ ಯಾಕೆ ಬ್ಯಾಟಿಂಗ್ ಮಾಡ್ತಾರೆ?